ಕಾವ್ಯ ಮನೆಗೆ ಗಿಲ್ಲಿ ಎಂಟ್ರಿ ಕೊಡುವುದನ್ನ ನೋಡಕ್ಕೆ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಕಾವ್ಯ ಮತ್ತು ಗಿಲ್ಲಿ ಜನರಿಗೆ ಮೋಡಿ ಮಾಡಿರುವಂತ ಒಂದು ಕಪಲ್. ಮತ್ತೆ ಬಿಗ್ ಬಾಸ್ ಮನೇಲಿ ಅಷ್ಟೇ ಸೊಗಸಾಗಿ ಆಟ ಆಡಿದ್ರು, ಒಟ್ಟಿಗೆ ತರಲೆ ತಮಾಷೆ ಎಲ್ಲವೂ ಕೂಡ ಇತ್ತು. ಹೊರಗಡೆ ಬಂದ್ಮೇಲೂ ಕೂಡ ಜನರಿಗೆ ಅದೇ ಒಂದು ಕ್ರೇಜ್ ಇನ್ನ ಕೂಡ ಕಡಿಮೆ ಆಗಿಲ್ಲ. ಸುಮಾರು 2 ತಿಂಗಳಾಯ್ತು ಬಿಗ್ ಬಾಸ್ ಮುಗಿದು, ಆದ್ರೂ ಕೂಡ ಜನರು ತುಂಬಾನೇ ಇಷ್ಟ ಪಡ್ತಾ ಇದ್ದಾರೆ, ಲೈಕ್ ಮಾಡ್ತಾ ಇದ್ದಾರೆ. ಒಂದು ಜೋಡಿ ಮೇಲೆ ಯಾರ ದೃಷ್ಟಿಯೂ ಕೂಡ ಬೀಳದಿರ್ಲಿ ಅಂತೆಲ್ಲ ತಿಳಿಸ್ತಾ ಇರ್ತಾರೆ. ಯಾಕಂದ್ರೆ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾರೆ ಒಂದು ಜೋಡಿನ. ಜೊತೆಗೆ ಕಾವ್ಯ ಅವರ ತಂದೆ ತಾಯಿ ಗಿಲ್ಲಿನ ತುಂಬಾನೇ ಇಷ್ಟಪಡ್ತಾರೆ. ಅವರು ಕೂಡ ದೊಡ್ಡ ಅಭಿಮಾನಿಗಳು. ಅವರು ಮನೆಗೆ ಸಹ ಇನ್ವೈಟ್ ಮಾಡಿರ್ತಾರೆ. ಆದ್ರೆ ಗಿಲ್ಲಿಗೆ ಹೋಗೋಕೆ ಟೈಮ್ ಆಗಿಲ್ಲ. ಅತಿ ಶೀಘ್ರದಲ್ಲಿಯೇ ಗಿಲ್ಲಿ ಅವರು ಕಾವ್ಯ ಅವರ ಮನೆಗೆ ಹೋಗಿ ಊಟವನ್ನು ಸಹ ಮಾಡುತ್ತಾರೆ. ಸೊ ಅದು ಯಾವಾಗ ಅಂತ ಗೊತ್ತಿಲ್ಲ, ಬಟ್ ಫ್ರೀ ಅನ್ನ ಮಾಡ್ಕೋತಾರೆ. ಯಾಕಂದ್ರೆ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಈವೆಂಟ್ಸ್ ಫಂಕ್ಷನ್ ಗಳೆಲ್ಲ ಬಿಸಿ ಆಗ್ಬಿಟ್ಟಿದ್ದಾರೆ ಗಿಲ್ಲಿ ನಟ. ಸೊ ಹೀಗಾಗಿ ಅಲ್ಲಿ ಬಿಸಿ ಇರುವಂತಹ ಕಾರಣ ಅವರಿಗೆ ಫ್ರೀ ಟೈಮ್ ಸಿಗ್ತಲ್ಲ, ಬಿಡುವನ್ನ ಮಾಡ್ಕೊಂಡು ಬೆಂಗಳೂರಿನಲ್ಲಿ ಯಾವ್ದಾದ್ರು ಈವೆಂಟ್ ಇದ್ದಂತ ಟೈಮಲ್ಲಿ ಆಗ ಅದನ್ನ ಮುಗಿಸ್ಕೊಂಡು ಮನೆಗೆ ಹೋಗುವಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಗಿಲ್ಲಿಗೆ ಎಲ್ಲೇ ಆಚೆ ಹೋದ್ರು ಕೂಡ ಬೌನ್ಸರ್ಗಳಿರ್ಬೇಕು, ಪೊಲೀಸ್ ಪ್ರೊಟೆಕ್ಷನ್ ಇರಬೇಕು. ಅಷ್ಟರ ಮಟ್ಟಿಗೆ ಜನರು ಮುಗಿ ಬೀಳ್ತಾರೆ. ಕಾರ್ ಹತ್ರನೇ ಕಂಪ್ಲೀಟ್ ಆಗಿ ಫೋಟೋ ಸೆಲ್ಫಿಗಾಗಿ ಹೀಗೆ ಒಂದು ಕ್ರೇಜ್ ಅನ್ನ ನೋಡಿ ಜನರಿಗೆ. ಮತ್ತೆ ಕಾವ್ಯ ಅವರ ಎಸ್ಪೆಷಲಿ ಕಾವ್ಯ ಅವರ ತಂದೆ ತಾಯಿಗೂ ಕೂಡ ಬಹಳಷ್ಟು ಖುಷಿ ಇದೆ.